ರಾಜ್ಯದ ಮಸ್ಕಿ ಕ್ಷೇತ್ರದಲ್ಲೊಬ್ಬ ಮನುಷ್ಯತ್ವವನ್ನು ಕಳೆದುಕೊಂಡ ಎಂಎಲ್ಎ ಇದ್ದಾರಾ? ಮತ ಹಾಕದವರಿಗೆ ನೆರಳಿಲ್ಲ, ಮಾತು ಕೊಟ್ಟವರಿಗೆ ಕಾಳಜಿ ಇಲ್ಲ. ವಾಲ್ಮೀಕಿ ಸಮುದಾಯದ ವೃದ್ಧೆಗೆ ತಪ್ಪದ ನರಕಯಾತನೆ. ಮಸ್ಕಿ ಕ್ಷೇತ್ರದ ಶಾಸಕರು ಈ ಸುದ್ದಿಯನ್ನು ಗಮನಿಸಲೇಬೇಕು. ಮನುಷ್ಯತ್ವ ಮರೆತ್ರೆ ಹೆಂಗ್ರಯ್ಯ. ವಾಲ್ಮೀಕಿ ಸಮುದಾಯದ ವೃದ್ಧೆಗೆ ತಪ್ಪದ ನರಕಯಾತನೆ. ಕಳೆದ 10 ವರ್ಷಗಳಿಂದ ವೃದ್ಧೆಗೆ ಬಯಲೆ ಆಸರೆಯಾಗಿದೆ. ಸೂರಿಲ್ಲದೆ 4 ಗೋಡೆಗಳ ಮಧ್ಯೆ ವೃದ್ಧೆ ವನವಾಸ. ಶಾಸಕ ಬಸನಗೌಡ ತುರ್ವಿಹಾಳ ಸ್ವಕ್ಷೇತ್ರದಲ್ಲೇ ಅನ್ಯಾಯ ಆದ್ರೆ ಹೆಂಗೆ? ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮಾಜಕ್ಕೆ ಸೇರಿದ ಶಾಸಕರಿದಾರಲ್ಲಿ. ಅದೇ ವಾಲ್ಮೀಕಿ ಸಮುದಾಯದ ವೃದ್ಧೆಗೆ ಸಿಗದ ನ್ಯಾಯ ನಿಜಕ್ಕೂ ನಾಚಿಕೆಗೇಡಿನ ಕೆಲಸ ಇದು. ನರಕ ಯಾತನೆ ಅನುಭವಿಸುತ್ತಿರುವ 70 ವರ್ಷದ ವೃದ್ಧೆ ಮಸ್ಕಿ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ನೋಡಿ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಪಾಪ ತಾಯಿಗೆ 70 ವರ್ಷದ ವೃದ್ಧೆ ಅತ್ಯಂತ ನರಕ ಯಾತನೆಯ ಜೀವನ ಸಾಗಿಸ್ತಾ ಇರೋದು ಯಾವುದೋ ಮರುಭೂಮಿ ರಾಜ್ಯದಲ್ಲ, ಬದಲಾಗಿ ನಮ್ಮದೇ ಕರ್ನಾಟಕದ ಮಸ್ಕಿ ಕ್ಷೇತ್ರ ಇದು. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಮಗ ಇಟ್ಕೊಂತ ನಾವು ಈಗ ಮೆಂಟ್ರ ಕುಡಿದು ಸುಳ್ಯಾರಿಲ್ಲ. ಮಳೆ ಬಂದ್ರೆ ಅದ್ರಾಗ ಕುಂದ್ರಬೇಕೀಗ. ಈ ರಂಗಮುನಿಗೆ ಸುಮಾರು 50 ವರ್ಷಗಳಿಂದ ಈ ತುಗುಲಿನಿ ಗ್ರಾಮದಲ್ಲಿ ವಾಸವಾಗಿರ್ತಾಳೆ. ಈಗ ಮಕ್ಕಳು ಮರಿದ್ರನ ಅವರು ತಮ್ಮ ಹೆಂಡ್ರ ಮಕ್ಕಳ ಕಡೆಗೆ ತಮ್ಮದಾದಂತ ಸಂಸಾರ ಮಾಡಿಕೊಂಡು ಬೇರೆ ಊರಲ್ಲಿ ಇರ್ತಾರ. ಈ ಮುಲಿಕಿನವ್ರು ಯಾರು ಸೇರಂಗಿಲ್ಲ. ಇಲ್ಲಿ ಒಂದೇ ಇರ್ತೈತಿಲ್ಲ, ತನಗೆ ಯಾರಿಲ್ಲ. ಮೊದಲು ಸ್ವಲ್ಪ ಕೈ ಕಾಲ ಶಕ್ತಿ ಇರೋ ತನಕ ದುಡಿದು ಸಂಪಾದನೆ ಮಾಡಿ ತಿಂತ ಅಜ್ಜಿ ಆಗಿದ್ದಾಳೆ. ಆಕೆಗೆ ಏನ ತನ್ನ ಊಟ ಮಾಡಿಕನಕ ತೊಂದರೆ ಆಗೈತೆ. ಅಂಥದ್ರಲ್ಲಿ ಬಿಸಿಲಲ್ಲಿ ಗುಡಿಸಲು ಹಾಕನಕಂತ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ. ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ಸರ್ಕಾರಿ ಯಾವುದೋ ಒಂದು ಯೋಜನೆಯಲ್ಲಿ ಆ ಎಮ್ಮಗೆ ಒಂದು ಮನೆಯನ್ನು ಏನ್ ಸಮಸ್ಯೆ ಯಾರು ಕೇಳಾಗಲ್ಲ, ಯಾರು ಸೇರಾಗಲ್ಲ, ಬಿಸಿಲಾಗ ಜಗ್ಗಿ ಬೀಳ್ತಾವ್ರಿ, ನೀರಿಲ್ಲ. ಎಷ್ಟು ವರ್ಷ ಆಯ್ತು? 50 ವರ್ಷ ಇದು ಬಾಡೆ ಇಡ್ತೀನಿ. ಮತ್ತೆ ಇದ್ರಾಗ ಅದೇನ್ರ ಏನ್ ಬರೋದೇ ಇಲ್ಲ ನನಗೆ. ಇವು ಬೀಳ್ತಾವ ಬೀಳ್ತಾವ್ರಿ. ಮಳೆ ಹೋದ್ರೆ ಈ ಕಡೆ ನೋಡಿದ್ರಿ ನಿಂದಿರ್ತಾರ. ನಮ್ಮನೆಗೆ ಬರ್ಬೇಡ ಅಂತಾರ್ರಿ. ಪಾಪ ಅದೇ ಗುಡಿ ಚಾಟ್ ಇಲ್ಲ ಅಂತ ಮಕ್ಕ ಬಾರ ಚಾರ್ ಕರಿತಾರ. ಏನ್ ಆಯ ಬಾಯ್ ಊಟ ಇಟ್ಟತ್ನಾಗ ಮಾಡ್ಕೊಂಡು ನೋಡ್ತೀನಿ. ಗಾಳಿ ಹೋದಾಗ ಉಪವಾಸ ಇರ್ತದ. ಈ ಜಾಲ ಓಟಿ ಸಲ ಹೋಗ್ಯಾಲ ಬಡದಾಡ ಓದ್ತಿದ್ರಿ. ಈಗ ಬಂತು 2-3 ವರ್ಷ ಆಯ್ತು ಬಿಟ್ಟು. ಇಟ್ಟು ಯಾರೋ ನೋಡೋರು ಸುರ್ಗಿತ್ತಾಯ್ತೀನಿ. ಈ ಬಗ್ಗೆ ಮಾತನಾಡೋಣ. ನಮ್ಮ ಪ್ರತಿನಿಧಿ ರಾಯಚೂರು ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ತಾಣ ಕಳ್ಕೊಂಡ ಈ ವೃದ್ಧೆಗೆ ಇನ್ನೆಷ್ಟು ಹಿಂಸೆ ಕೊಡ್ತಾರಂತ ಅಲ್ಲಿ ಶಾಸಕರು? ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೀವಿ. ಸತೀಶ್, ನಿಮಗೆ ಸಾಧ್ಯ ಆದ್ರೆ ಆ ಶಾಸಕನ ಆ ಯಪ್ಪನ್ನ ಈ ಮನೆ ಕರ್ಕೊಂಡು ಹೋಗಿ. ಸಾಹಿಬ್, ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಒಂದು ವೃದ್ಧೆಯ ದಾರುಣ ಕಥೆ ಅಂತಾನೆ ಹೇಳ್ಬೋದು. 70 ಅಜ್ಜಿ ನರಕವನ್ನೇ ಅನುಭವಿಸ್ತಾ ಇದ್ದಾಳೆ. ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ತುಗ್ಲದಿನಿ ಗ್ರಾಮ ಅನ್ನೋ ಒಂದು ಗ್ರಾಮದಲ್ಲಿ 70 ಅಜ್ಜಿ ರಂಗಮ್ಮ ನಾಯಕ ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ರಂಗಮ್ಮ ನಾಯಕ ಅನ್ನೋ 70 ವೃದ್ಧೆ ಅಕ್ಷರಶಃ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾಳೆ. ಕಳೆದ 10 ವರ್ಷಗಳಿಂದ ಮೇಲ್ಚಾವಣಿ ಇಲ್ಲದ ಸೂರಿನಲ್ಲಿ ಈ ವೃದ್ಧೆ ಬದುಕ್ತಾ ಇದ್ದಾಳೆ. ಈ ಒಂದು ಮಹಿಳೆ ರಂಗಮ್ಮ ಏನೋ ದೃಶ್ಯದಲ್ಲಿ ಕಾಣ್ತಾ ಇದ್ವಲ್ಲ, ರಂಗಮ್ಮ ನಾಯಕ್ ಅನ್ನೋ ಈ ವೃದ್ಧೆ ಕಳೆದ 10 ವರ್ಷಗಳಿಂದ ಮಳೆ, ಚಳಿ, ಬಿಸಿಲು ಅಂದ್ರೆ ಅದೇ ಒಂದು ಮೇಲ್ಚಾವಣಿ ಇಲ್ಲದ 4 ಗೋಡೆಗಳ ಮಧ್ಯೆ ವಾಸ ಮಾಡ್ತಾ ಇದ್ದಾಳೆ. ರಾಯಚೂರು ಮಸ್ಕಿ ವಿಧಾನಸಭಾ ಕ್ಷೇತ್ರ ಈ ಒಂದು ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂತಹ ಕ್ಷೇತ್ರ. ಇಲ್ಲಿ ಬಸನಗೌಡ ತುರ್ವಿಹಾಳ ಎನ್ನುವ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ಸಮುದಾಯಕ್ಕೆ ಸೇರಿದರು. ಅಂದ್ರೆ ಮಸ್ಕಿ ಪರಿಶಿಷ್ಟ ಪಂಗಡ ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ಶಾಸಕರೇ ಇವರು.
ಈ ಒಂದು ಕಳೆದ ಹಲವಾರು ಬಾರಿ ಈ ಹುದ್ದೆಯ ಬಗ್ಗೆ ಅಲ್ಲಿಯ ಸ್ಥಳೀಯರು ಮತ್ತು ಒಂದಿಷ್ಟು ಹೋರಾಟಗಾರರು ಸಹ ಗಮನಕ್ಕೆ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯ ಸಹಾಯ ಆಗಿಲ್ಲ. ಕಳೆದ 10 ವರ್ಷಗಳಿಂದ ಈ ಹುದ್ದೆ ರಂಗಮ್ಮ ನಾಯಕ್ ಅನ್ನುವ ಹುದ್ದೆ ಈ ಒಂದು ನರಕ ಯಾತ್ರೆ ಅನುಭವಿಸ್ತಿದ್ದಾಳೆ. ಅಲ್ಲಿಯ ಸ್ಥಳೀಯರನ್ನ ನಾವು ಫ್ರೀಡಂ ಟಿವಿ ಸಂಪರ್ಕಿಸಿದಾಗ ಅವರು ಕಳೆದ ಹಲವು ವರ್ಷಗಳಿಂದ ಈ ಹುದ್ದೆ ಇದೇ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾಳೆ. ಅನ್ನ, ನೀರು, ಕುಡಿಯೋದಕ್ಕೂ ಸಹ ಸರಿಯಾದ ವ್ಯವಸ್ಥೆ, ಕುಡಿಯೋದಕ್ಕೂ ನೀರು ಸಹ ಸರಿಯಾದ ವ್ಯವಸ್ಥೆ ಇಲ್ಲ, ಊಟ ಮಾಡೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ಒಬ್ಬ ಅನುಭವ ಅನ್ನೋ ಮಹಿಳೆ ವಿವರಿಸ್ತಾರೆ, ಆಕೆ ಆ ಹುದ್ದೆ ತಾವು ಅಡಿಗೆ ಮಾಡಿಕೊಂಡು ಅನ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಒಂದೇ ತಾಸಿನಲ್ಲಿ ಅಳಿಸಿ ಹೋಗ್ತಾ ಇದಂತೆ ಸಾಹಿಲ್. ಯಾಕೆ ಅಂದ್ರೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಈಗ ಪ್ರಸ್ತುತ 44 ಡಿಗ್ರಿ ತಾಪಮಾನ ಇದೆ. ಈ ಒಂದು ತಾಪಮಾನದಲ್ಲಿ ಮಹಿಳೆ ಹುದ್ದೆ ಅಡಿಗೆ ಮಾಡ್ಕೊಂಡು ಏನ್ ಇಟ್ಟಿರ್ತಾರೆ ಅದು ಕೇವಲ ಒಂದೇ ತಾಸಿನಲ್ಲಿ ಅಳಿಸಿ ಹೋಗ್ತಾ ಇದೆ. ಅಂತ ಒಂದು ದಾರುಣ ಸ್ಥಿತಿಯಲ್ಲಿ ಆ ಹುದ್ದೆ ಬದುಕ್ತಾ ಇದ್ದಾಳೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಯ್ತು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರೋ ಅಧಿಕಾರಿಗಳಾಯ್ತು, ಇನ್ನು ಹಿರಿಯ ನಾಗರಿಕರು ಒಂದು ವ್ಯಾಪ್ತಿಯಲ್ಲಿ ಸಹ ಈ ಒಂದು ಹುದ್ದೆ ಬರ್ತಾಳೆ, ಈ ಒಂದು ಸಮಸ್ಯೆ ಬರುತ್ತೆ. ಇಷ್ಟೆಲ್ಲ ಇಲಾಖೆಗಳು ಸಹ ಗಮನಕ್ಕೆ ತಂದ್ರು ಸಹ ಯಾರು ಸ್ಪಂದಿಸಲ್ಲ ಅಂತಂದ್ರೆ ಇಲ್ಲಿಯ ಮಾನವೀಯತೆ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಇನ್ನು ರಾಯಚೂರು ಏನು ಮಸ್ಕಿ ಲೋಕಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುಳಿಹಾಳ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರೆ. ಈ ಮಹಿಳೆಯು ಸಹ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹುದ್ದೆ. ಇವರಿಗೆ ಅವರದೇ ಸಮುದಾಯದ ಒಬ್ಬ ಹೃದಯ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ರೆ ಇನ್ನು ಕ್ಷೇತ್ರದ ಜನತೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗುತ್ತೆ ಸಾಹಿಲ್. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದ್ರೆ ಈ ಬಗ್ಗೆ ಹಲವಾರು ಬಾರಿ ಹೃದಯ ಕೇಳಿಕೊಂಡ್ರು ಸಹ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ತಕ್ಷಣ ಶಾಸಕರೇನು ಬಸನಗೌಡ ತುಳಿಹಾಳ್ ಇದ್ದಾರೆ, ಅವರು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಮತ್ತು ಹುದ್ದೆಗೆ ಒಂದು ನಿವೇಶನ ಕೊಟ್ಟು ಒಂದು ವಸತಿಯ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಬೇಕು ಅನ್ನೋದು ಆ ಗ್ರಾಮಸ್ಥ ಒತ್ತಾಯ ಆಗಿದೆ ಸಾಹಿಲ್. ಸತೀಶ್, ಖಂಡಿತವಾಗ್ಲೂ ಕೂಡ ವೃದ್ಧೆಗೆ ನ್ಯಾಯ ಸಿಗಲೇಬೇಕು. ಅಲ್ಲಿನ ಕ್ಷೇತ್ರದ ಶಾಸಕರ ತಾತ್ಕಾಲಿಕ ಅಂಧತ್ವವು ನಿವಾರಣೆ ಆಗಬೇಕು. ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗ್ರಾಮಸ್ಥರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಇದೆಲ್ಲ ಶಾಪ ಸರ್. ರಾಜ್ಯದಲ್ಲಿ ಮಳೆ ಬರೋದಿಲ್ಲ, ಪಾಪ ತ್ರಾಣ ಕಳ್ಕೊಂಡಿದ್ದ ವಯಸ್ಸಿನ ತಾಯಿಗೆ ನೆಸ್ಟ್ ಹಿಂಸೆ ಕೊಡ್ತಾರಂತ ನಿಮ್ಮ ಕ್ಷೇತ್ರದ ಶಾಸಕರು. ಯಾರಿಗೂ ಕಣ್ ಕಾಣಿಸೋದಿಲ್ವೇನು? ಏನ್ ಹೇಳ್ತೀರಾ ಆ ತಾಯಿ ಬಗ್ಗೆ? ಏನ್ ಮಾಡಿದ್ರೆ ಗೋಳು ಬಿಸಿಲು ಗಾಳಿ ಮಳೆಗಾಳಿ ಮೊನ್ನೆ ಭಾರಿ ಮಳೆಗಾಳಿ ಬಿಟ್ಟಿತ್ತು ಸರ್. ಒಳ್ಳೆ ತ್ರಾಸ ಆಯ್ತು. ಕಣ್ಣ ನೋಡಾರ್ದ ನಾವು ಆ ತರ ಬಹಳ ಸಮಸ್ಯೆ ಐತಿ. ಸರಿ, ಅಲ್ಲಿನ ಶಾಸಕರಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ ಅಂತ ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ದೊಡ್ಡ ಮನುಷ್ಯರು ಅಂತ ಹೇಳಿ ಕರೆಸ್ಕೊಳ್ಳುವಂತ ನಿಮ್ಮಂತ ಗ್ರಾಮಸ್ಥರು ಈವರೆಗೂ ಏನ್ ಮಾಡ್ತಾ ಇದ್ರಿ ಸರ್? ಒಳ್ಳೆ ಮನೆ ಹೇಳಿದ್ವಿ ಪೀಡಿಯವರಿಗೆ, ಅವ್ರಿಗೆ ಎಲ್ಲ ಗಮನ ತಂದ್ವಿ ಸರ್. ಯಾವ್ದಕ್ಕೆ ಸಂಬಂಧ ಇಲ್ಲ ಮಾತಾಡ್ದಂಗ್ ಮಾತಾಡ್ತಾರೆ ಸರ್. ಗಮನಕ್ಕೆ ಪೀಡಿಯವ್ರಿಗೆ ಕೊಟ್ಟಿವ್ರಿ ಮನೆ ಆ ಮುದಿಗೆ ಜಿಂದಾಮಣಿ ಮಾಡ್ರಂತಂದ ಆನ್ಲೈನ್ ವಿಚಾರಿಸಿವ್ರಿ, ಬಟ್ ಏನು ಗಮನಕ್ಕಿಲ್ಲ ಸರ್. ಈ ತಾಯಿ ಎಷ್ಟು ವರ್ಷದಿಂದ ಈ ಸ್ಥಿತಿಯಲ್ಲಿ ಬದುಕ್ತಾ ಇದೆ? ಈ ತಾಯಿ ಕುಟುಂಬದ ಹಿನ್ನೆಲೆ ಏನು? ಇದು 50 ವರ್ಷದಿಂದ ಅಲ್ಲೇ ಅದಲ್ರಿ, 50 ಬಂದ ಅಲ್ಲೇ ಅದ ಸರ್. ಅಲ್ಲೇ ಅದ ಕುಟುಂಬ ಸರ್. 50 ವರ್ಷದಿಂದ 50 ವರ್ಷದಿಂದ ಬಂದು ಇಲ್ಲೇ ಅದ ವಾಸದ ಸರ್. 3 ಹೆಣ್ಮಕ್ಳು ಇದ್ರು, ಕೊಟ್ಟ ಮನೆಗೆ ಹೋಗ್ಬಿಟ್ರೆ. ಒಬ್ಬ ಗಂಡ್ಮಗ ಒಂದ್ ಹುಡುಗ ಉರುಳಾಕಿ ಸತ್ರೆ ಅವ ಕಲರ್ಸು, ಒಬ್ಬ ಮಗ ಬೆಂಗಳೂರು ಹೋಗ್ಯಾನ್ರಿ. ಪರಿಸ್ಥಿತಿ ಯಾರ ಮನೆಗೆ ಅವ್ರು ಅದಾರ, ಅವ್ರು ಹೆಣ್ಮಕ್ಳು ಏನ್ ಮಾಡಕ್ ಸರ್? ಈ ಉರಿ ಬಿಸಿಲಿಗೆ ಹೆಂಗ್ರಯ್ಯ ತಾಯಿ ಬದುಕೋದಕ್ಕೆ ಸಾಧ್ಯ? ಮನೆ ಏನ್ ಮಾಡುದು ಸರ್, ಭಾರಿ ಸಮಸ್ಯೆ ಸರ್. ಗೋಳು ಕೇಳಲ್ಲ ಸರ್. ಜೀವನಕ್ಕೆ ಏನ್ ಮಾಡ್ಕೊಂಡಿದೆ ತಾಯಿ? ಏನು ಹಿಂಗ ಬೇಕಾದ್ರೆ ರೆಡಿ ಮಾಡ್ಕೊಂಡ್ರೆ ಅಲ್ಲೇ ಒಂದ್ಸತ್ತೆ ಬಿಸಿಲು ಆದಾಗ ಎಲ್ಲ ಬಿಸಿಲಿಗೆ ಹೋಗ್ಬಿಡ್ತೈತ್ರಿ. ಮತ್ತೆ ಯಾರ ತಕನ ಎಲ್ಲ ನೆಳ್ಳಿ ಕುಂತ್ಕೊಂಡು ಮಳೆಗೆ ಅಂತಂದ್ರೆ ಸಾಲಿ ಗುಡಿಯಾಕ ಹೋಗ್ತಾರೆ. ಅಲ್ಲಿ ಸಾಲಿ ಗುಡಿಗೆ ಹೋಗ್ಕೊಂಡು ಮತ್ತೆ ಬರ್ಬೇಕು. ಓಕೆ, ನೋಡಿ ಬಸವರಾಜ್ ಅವರೇ, ಈ ಸುದ್ದಿಯನ್ನ ಕೈಗೆತ್ಕೊಂಡಿರೋದು ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ. ಆ ತಾಯಿಗೋದು ಆಸರೆ ಆಗೋವರೆಗೂ ಕೂಡ ನಮ್ಮ ಗಂಟ್ಲಿಗೆ ವಿರಾಮ ಇಲ್ಲ. ಬಸವರಾಜ್, ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡ್ತಾ ಇದ್ರಿ, ಧನ್ಯವಾದ. ಒಟ್ಟಾರೆ 50 ವರ್ಷಗಳಿಂದ ಆ ತಾಯಿ ಅನಾಥೆ ತರ ಬದುಕ್ತಾ ಇದೆ. ಇದು ನಿಜಕ್ಕೂ ರಾಜ್ಯಕ್ಕೆ ಶಾಪ ಆದೀತು. ಇದಕ್ಕೊಂದು ಪರಿಹಾರ ಆಗಲೇಬೇಕು. ಆ ತಾಯಿಗೊಂದು ಆಸರೆ ಸಿಗಬೇಕು. ಅಲ್ಲಿನ ಶಾಸಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.